ಎಲ್ಲರಿಗೂ ನಮಸ್ಕಾರ. ಸಿ.ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾನಿಪುರಿ ಪೌಡರ್ ಯಾವ ರೀತಿ ಮನೇಲಿ ಮಾಡ್ಬೋದು ಅಂತ ತೋರಿಸ್ತೀನಿ. ನೀವು ಸುಮ್ಮನೆ ನೀರಿಗೆ ಮಿಕ್ಸ್ ಮಾಡಿದ್ರೆ ಸಾಕು, ಪಾನಿ ರೆಡಿ ಆಗುತ್ತೆ. ಆ ಥರ ಪೌಡರ್ ತೋರಿಸ್ತಾ ಇದ್ದೀನಿ. ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಇದು ಎಲ್ಲನೂ ನಾವು ಒಣಗಿಸ್ಕೋಬೇಕು ಫಸ್ಟು. ನೋಡಿ, ಇದು ಇಷ್ಟು ಐಟಮ್ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ, ನಾವು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಒಂದು 3 ದಿನ. ಆಮೇಲೆ ನೋಡಿ ಈ ಥರ ಆಗುತ್ತೆ. ನೋಡಿ, ಪುದೀನ ಎಷ್ಟು ಗರ್ಗರಿ ಆಗಿದೆ ನೋಡಿ. ಹಿಂಗಂದ್ರೆ ನಿಮಗೆ ಪೌಡ್ರ್ ಆಗುತ್ತೆ. ಆ ಥರ ಒಣಗಿಸ್ಕೋಬೇಕು ನೀವು. ನೋಡಿ, ಎಲ್ಲ ಮೆಣಸಿನ್ಕಾಯಿ ಹಂಗೆ ಒಣಗಿದೆ, ಶುಂಠಿನೂ ಅಷ್ಟೇ, ಬೆಳ್ಳುಳ್ಳಿನೂ ಅಷ್ಟೇ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಣಗಿಸಿ. ಹಂಗೆ ಒಣಗಿಸಿದ್ರೆ ನಿಮಗೆ ಬೇಗ ಡ್ರೈ ಆಗಲ್ಲ. ಅದಕ್ಕೆ ಸ್ವಲ್ಪ ಜಜ್ಜಿಬಿಟ್ಟು ಒಣಗಿಸಿ ಶುಂಠಿ ಬೆಳ್ಳುಳ್ಳಿನ. ನೋಡಿ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಆಮ್ಚೂರು ಪೌಡರು ಮತ್ತು ಚಾಟ್ ಮಸಾಲ ಮತ್ತು ರುಚಿಗೆ ಉಪ್ಪು, ಇದಿಷ್ಟನ್ನು ಈಗ ನಾವು ರುಬ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿಗೆ ಫಸ್ಟ್ ನಾನು ಒಣಗಿರೋ ಅಂಥ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಸುಮ್ಮನೆ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಪಾನಿಪುರಿ ಇನ್ಸ್ಟಂಟಾಗಿ ರೆಡಿ ಆಗಿಬಿಡುತ್ತೆ. ವಿತಿನ್ 5 ಮಿನಿಟ್ಸ್ ಒಳಗೆ, 2 ನಿಮಿಷದೊಳಗೆ ನೀವು ಪಾನಿ ರೆಡಿ ಮಾಡಿಬಿಡ್ಬೋದು. ರುಬ್ಬೋದು ಏನು ತಲೆನೋವು ಇರೋದಿಲ್ಲ. ಸುಮ್ಮನೆ ಇದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ನೋಡಿ, ಈಗೆಲ್ಲನೂ ನಾನು ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಫುಲ್ಲು ಒಣಗಿರಬೇಕು. ನಿಮಗೆ ಮೆತ್ತಗಿದ್ರೆ ಪೌಡ್ರ್ ಆಗೋದಿಲ್ಲ. ಅದೇ ಈ ಥರ ಫುಲ್ಲು ಒಣಗಿದ್ರೇ ಮಾತ್ರ ನಿಮಗೆ ಪೌಡ್ರ್ ಚೆನ್ನಾಗಿ ಬರೋದು. ಈಗ ಅದ್ರ ಜೊತೆಗೆ ಆಮ್ಚೂರು ಪೌಡರು ಆಮೇಲೆ ಚಾಟ್ ಮಸಾಲ ಎರಡನ್ನೂ ಹಾಕ್ಕೋಬೇಕು. ನೋಡಿ, ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಯಾಕೆಂದರೆ ಆಮ್ಚೂರು ಪೌಡ್ರು ಚಾಟ್ ಮಸಾಲಲ್ಲಿ ಉಪ್ಪಿರುತ್ತೆ, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಕ್ಲೋಸ್ ಮಾಡಿ ಫುಲ್ಲು ಫೈನ್ ಪೌಡ್ರ್ ಮಾಡಬೇಕು. ತರ್ತರಿ ಮಾಡಬಾರ್ದು, ಫುಲ್ಲು ನೈಸಾಗಿ ಪೌಡ್ರ್ ಮಾಡಿ. ನೋಡಿ, ಈ ಥರ ನೈಸಾಗಿ ಪೌಡ್ರ್ ಮಾಡಬೇಕು. ನೋಡಿ, ಎಷ್ಟು ನೀಟಾಗಿ ಪೌಡ್ರ್ ಆಗಿದೆ ಇದು. ನೋಡ್ರಿ, ಪೌಡ್ರ್ ರೆಡಿ ಆಗಿದೆ. ಇದನ್ನು ನೀವು ಸುಮ್ಮನೆ ನೀರಿಗೆ ಕಲಸಿ ಮಾಡಿದ್ರೆ ಸಾಕು, ಪಾನಿಪುರಿ ರೆಡಿ ಆಗುತ್ತೆ. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ನೋಡಿ, ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಕೋಲ್ಡ್ ನೀರು, ನೀವು ಐಸ್ ವಾಟರ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ನಿಮ್ಮಿಷ್ಟ. ಇದಕ್ಕೆ ನೋಡಿ, ಈಗ ನಾನು ರೆಡಿ ಮಾಡಿರೋವಂಥ ಪೌಡರ್ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಹಾಕ್ಕೋಬೇಕು. ನಾನಿಲ್ಲಿ ಒಂದು 4 to 5 ಗ್ಲಾಸಸ್ ಆಗುವಷ್ಟು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ ರೆಡಿ. ಈಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡ್ರೆಲ್ಲ ಗಂಟಿಲ್ದಂಗೆ ನೀರಲ್ಲಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಿ. ಕೊನೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು. ನೋಡಿ, ಇನ್ಸ್ಟಂಟ್ ಪಾನಿ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ನೀವು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ 1 ವರ್ಷವರೆಗೂ ಹಾಳಾಗಲ್ಲ ಪೌಡರು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. 1 ವರ್ಷವರೆಗೂ ಹಾಳಾಗಲ್ಲ. ನೀವು ಯಾವಾಗ ಬೇಕೋ ಅವಾಗ ದಿಢೀರಂತ ಪಾನಿಪುರಿ ಮಾಡ್ಕೊಂಡು ತಿನ್ಬೋದು. ಮತ್ತು ರುಬ್ಬೋದು ತಲೆನೋವು ಇರೋದಿಲ್ಲ. ಈ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಬಿಡಿ. ನೋಡಿ, ಪಾನಿ ರೆಡಿಯಾಗಿದೆ ಇವಾಗ. ನೋಡಿ, ಸೂಪರಾಗಿರೋ ಅಂಥ ಪೌಡರ್ ಯೂಸ್ ಮಾಡಿರೋಂಥ ಪಾನಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡ್ತೀರಾ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಮಸಾಲೆ ಪೂರಿ ಎಲ್ಲ ಚಾಟ್ಸ್ ಐಟಮು ನನ್ನ ಚಾನಲಲ್ಲಿದೆ. ಅದೇ ಥರ ನೋಡ್ತಾಯಿರಿ. ಥ್ಯಾಂಕ್ ಯು.